ದೇವ್ರು ಯಾರಿಗೆ ಎಲ್ಲವನ್ನ ನೀಡ್ತಾನೋ ಅವರಿಗೆ ಏನಾದರೂ ಒಂದನ್ನ ಮಾತ್ರ ನೀಡದೆ ಪರೀಕ್ಷೆ ಮಾಡ್ತಾನಂತೆ. ಟೆನ್ನಿಸ್ ಪಾಲಿನ ಸಾರ್ವಕಾಲಿಕ ಶ್ರೇಷ್ಠರಲ್ಲಿ ಓರ್ವರಾದ ಸರ್ಬಿಯಾದ ನೋವಾಕ್ ಜೋಕೋವಿಕ್ ಕಥೆನೂ ಹಾಗೇ ಇದೆ. 24 ಗ್ರ್ಯಾಂಡ್ ಸ್ಲಾಮ್ ವಿಜೇತರಾಗಿದ್ದ ನೋವಾಕ್ ಜಾಕೋವಿಕ್ ತಮ್ಮ ವೃತ್ತಿ ಜೀವನದಲ್ಲಿ ಒಂದೇ ಒಂದು ಒಲಿಂಪಿಕ್ಸ್ ಸ್ವರ್ಣ ಪದಕ ಗೆದ್ದಿರಲಿಲ್ಲ ಅನ್ನೋದು ಟೆನ್ನಿಸ್ ಅಭಿಮಾನಿಗಳ ಪಾಲಿಗೆ ಆಶ್ಚರ್ಯಕರ ವಿಚಾರವಾಗಿತ್ತು. 2 ಡಜನ್ ಗ್ರ್ಯಾಂಡ್ ಸ್ಲಾಮ್ ಗೆಲ್ಲೋದು ಅಂದ್ರೆ ಟೆನ್ನಿಸ್ನಲ್ಲಿ ಅದಕ್ಕಿಂತ ಆಚೆಗೆ ಸಾಧಿಸೋದು ಏನೂ ಇಲ್ಲ ಅನ್ನುವಂತೆ. ಆದರೆ ಇಷ್ಟೆಲ್ಲ ಮಹಾ ಸಾಧನೆ ಮಾಡಿದ್ದ ಲಿವಿಂಗ್ ಲೆಜೆಂಡ್ ಜೋಕೋವಿಚ್ಗೆ ಒಲಿಂಪಿಕ್ಸ್ ಚಿನ್ನದ ಪದಕ ಮಾತ್ರ ಈವರೆಗೂ ಮರೀಚಿಕೆಯಾಗಿತ್ತು. ಆದರೆ ಭಾನುವಾರ ಜೋಕೋವಿಕ್ ತಮ್ಮ ಅಮೋಘ ವೃತ್ತಿ ಜೀವನದಲ್ಲಿ ಬಹುದೊಡ್ಡ ಕೊರತೆ ಅನ್ನುವಂತೆ ಕಾಣ್ತಿದ್ದ ಒಲಿಂಪಿಕ್ಸ್ ಸ್ವರ್ಣ ಪದಕವನ್ನ ಗೆದ್ದುಕೊಂಡಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ 2024ರ ಚಿನ್ನದ ಪದಕವನ್ನ ತಮ್ಮ ಎಲ್ಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳಿಗಿಂತ ಅತ್ಯಂತ ದೊಡ್ಡ ಸಾಧನೆ ಅಂತ ನೋವಾಕ್ ಜೋಕೋವಿಕ್ ಬಣ್ಣಿಸಿದ್ದಾರೆ. ರವಿವಾರ ಅವರು ಪ್ಯಾರಿಸ್ ಒಲಿಂಪಿಕ್ಸ್ 2024ರ ಸಿಂಗಲ್ಸ್ ಟೆನ್ನಿಸ್ ಫೈನಲ್ ನಲ್ಲಿ ಸ್ಪೇನ್ನ ಕಾರ್ಲೋಸ್ ಅಲ್ಕರಾಜ್ ವಿರುದ್ಧ ಅದ್ಭುತ ಪ್ರದರ್ಶನದ ಮೂಲಕ ಜಯ ಸಾಧಿಸಿದ್ರು. ವಾರಗಳ ಹಿಂದೆ ಅವರನ್ನ ವಿಂಬಲ್ಡನ್ ಫೈನಲ್ ನಲ್ಲಿ ಸೋಲಿಸಿದ್ದ ಅದ್ಭುತ ಟೆನ್ನಿಸ್ ಆಟಗಾರ ಕೇವಲ 22ರ ಹರೆಯದ ಕಾರ್ಲೋಸ್ ಒಲಿಂಪಿಕ್ಸ್ ನಲ್ಲಿ ಮಾತ್ರ ದಿಗ್ಗಜನ ಎದುರು ವಿಧೇಯ ವಿದ್ಯಾರ್ಥಿಯಂತೆ ಶರಣಾದ್ರು. ಒಲಿಂಪಿಕ್ಸ್ ಚಿನ್ನದ ಪದಕ ಗೆಲ್ಲುವ ಕನಸನ್ನ ನನಸಾಗಿಸಿದ 37ರ ಹರೆಯದ ಜೋಕೋವಿಚ್ ಕೆಲವೇ ಕ್ಷಣಗಳಲ್ಲಿ ಭಾವುಕರಾಗಿ ಬಿಟ್ರು. ಜೋಕೋವಿಚ್ ಭಾವುಕರಾಗಿ ತಮ್ಮ ಕುಟುಂಬದ ಕಡೆ ಓಡುವ ಮತ್ತು ಮಗಳನ್ನ ತಬ್ಬಿಕೊಳ್ಳುವ ಸರ್ಬಿಯನ್ ಧ್ವಜವನ್ನು ಪ್ರದರ್ಶಿಸುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಬಹುಶಃ ಟೆನ್ನಿಸ್ನಲ್ಲಿ ಎಲ್ಲವನ್ನೂ ಗೆದ್ದಿದ್ದ ಜೋಕೋವಿಚ್ಗೆ ದೇಶಕ್ಕಾಗಿ ಚಿನ್ನ ಗೆಲ್ಲೋದು ಅತಿ ಹೆಚ್ಚು ಖುಷಿ ತಂದಿರಬೇಕು. ಅವರ ಖುಷಿ ಮತ್ತು ಹೆಮ್ಮೆ ಕಣ್ಣೀರಿನ ರೂಪದಲ್ಲಿ ಹೊರಬಂದಿದೆ. ಎಲ್ಲಾ ಕ್ರೀಡಾಕೂಟಗಳ ತೂಕವೇ ಒಂದಾದ್ರೆ ಒಲಿಂಪಿಕ್ಸ್ಗೆ ಒಲಿಂಪಿಕ್ಸ್ ಮಾತ್ರ ಸಾಟಿ ಅಂತ ಹೇಳೋಕೆ ಕಾರಣ ಏನು ಅನ್ನೋದಕ್ಕೆ ಜೋಕೋವಿಚ್ ಭಾವನಾತ್ಮಕ ಅಳುವೇ ಸಾಕ್ಷಿ. ಜೋಕೋವಿಚ್ ಈವರೆಗೆ ಗೆದ್ದಿರುವ ಎಲ್ಲ ಗ್ರ್ಯಾಂಡ್ ಸ್ಲಾಮ್ಗಳು ಅವರ ವೈಯಕ್ತಿಕ ಸಾಧನೆ. ಆದರೆ ಈಗ ಅವರು ತಮ್ಮ ದೇಶಕ್ಕಾಗಿ ಜಾಗತಿಕ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಅಲ್ಲಿಗೆ ಜೋಕೋವಿಚ್ ಅವರ ಕ್ರೀಡಾ ಬದುಕು ಪರಿಪೂರ್ಣಗೊಂಡಿದೆ. ಅವರಿಗಿನ್ನು ಟೆನ್ನಿಸ್ನಲ್ಲಿ ಗೆಲ್ಲಲು ಏನೂ ಉಳಿದಿಲ್ಲ. 4 ಗ್ರ್ಯಾಂಡ್ ಸ್ಲಾಮ್ಗಳು ಅಂದರೆ US ಓಪನ್, ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್ ಜೊತೆ ಒಲಿಂಪಿಕ್ ಗೋಲ್ಡ್ ಗೆದ್ರೆ ಅದನ್ನ ಗೋಲ್ಡನ್ ಸ್ಲಾಮ್ ಅಂತಾರೆ. 24 ಗ್ರ್ಯಾಂಡ್ ಸ್ಲಾಮ್ ಗೆದ್ದವನಿಗೆ ಅದೊಂದು ಗೋಲ್ಡನ್ ಸ್ಲಾಮ್ ಗೆದ್ದವರ ಪಟ್ಟಿ ಸೇರೋಕೆ ಆಗಿರಲಿಲ್ಲ. ಈಗ ಅದೂ ನೆರವೇರ್ತು. ವಾವ್, ಜೋಕೋವಿಚ್ರನ್ನ ಇಷ್ಟು ಭಾವನಾತ್ಮಕವಾಗಿ ನೋಡಿಯೇ ಇಲ್ಲ ಅಂತ ಅಭಿಮಾನಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ರವಿವಾರ ರೋಲ್ಯಾಂಡ್ ಗ್ಯಾರೋಸ್ನಲ್ಲಿ ನೀಡಿದ ಅತ್ಯದ್ಭುತ ಪ್ರದರ್ಶನಕ್ಕಾಗಿ ನೋವಾಕ್ ಜಾಕೋವಿಚ್ಗೆ ಕನಿಷ್ಠ 5 ಚಿನ್ನದ ಪದಕಗಳನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಹಿರಿಯ ಪತ್ರಕರ್ತ ರಾಜಾರಾಮ್ ತಲ್ಲೂರು. ಪುರುಷರ ಸಿಂಗಲ್ಸ್ ಪಂದ್ಯಾವಳಿಯ ಉದ್ದಕ್ಕೂ ಒಂದೇ ಒಂದು ಸೆಟ್ ಅನ್ನು ಕೈಬಿಡದ ಜೋಕೋವಿಚ್ ಒಲಿಂಪಿಕ್ ಸಿಂಗಲ್ಸ್ ಚಿನ್ನದ ಪದಕವನ್ನ ಗೆದ್ದ ಅತ್ಯಂತ ಹಿರಿಯ ಆಟಗಾರರಾದರು. ಲಂಡನ್ ಒಲಿಂಪಿಕ್ಸ್ನ ಉದ್ಘಾಟನಾ ಸಮಾರಂಭದಲ್ಲಿ ಸರ್ಬಿಯಾ ಧ್ವಜಧಾರಿಯಾಗಿದ್ದು ಜೋಕೋವಿಚ್ ವೃತ್ತಿ ಜೀವನದ ಅತ್ಯಂತ ಹೆಮ್ಮೆಯ ಕ್ಷಣ. ಆದರೆ ಇನ್ಮುಂದೆ ಈ ಸ್ವರ್ಣದ ಪದಕವೇ ಜೋಕೋವಿಚ್ ವೃತ್ತಿ ಜೀವನದ ಅತ್ಯಂತ ಹೆಮ್ಮೆಯ ಕ್ಷಣವಾಗಿ ಉಳಿಬಹುದು. 37ನೇ ವಯಸ್ಸಿನಲ್ಲಿ ಜೋಕೋವಿಚ್ಗೆ ತಮ್ಮ ಗೋಲ್ಡನ್ ಸ್ಲಾಮ್ನೊಂದಿಗೆ ಟೆನ್ನಿಸ್ನಲ್ಲಿ ಸಾಧಿಸಬಹುದಾದ ಎಲ್ಲವನ್ನೂ ಸಾಧಿಸಿದ್ದಾರೆ. ಸ್ಟೆಫಿ ಗ್ರಾಫ್, ಆಂಡ್ರೆ ಅಗಾಸ್ಸಿ, ರಫೇಲ್ ನಡಾಲ್ ಮತ್ತು ಸೆರೆನಾ ವಿಲಿಯಮ್ಸ್ ನಂತರ ಸಿಂಗಲ್ಸ್ ಸ್ಪರ್ಧೆಗಳಲ್ಲಿ ಎಲ್ಲಾ 4 ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಗಳನ್ನು ಮತ್ತು ಒಲಿಂಪಿಕ್ ಚಿನ್ನವನ್ನ ಗೆಲ್ಲುವ ಮೂಲಕ ವೃತ್ತಿ ಜೀವನದಲ್ಲಿ ಗೋಲ್ಡನ್ ಸ್ಲಾಮ್ ಅನ್ನು ಪೂರ್ಣಗೊಳಿಸಿದ 5ನೇ ಆಟಗಾರರಾಗಿದ್ದಾರೆ ಜೋಕೋವಿಚ್. ಅಲ್ಲಿಗೆ ಸರ್ವಶ್ರೇಷ್ಠ ಜೋಕೋವಿಚ್ನ ದೀರ್ಘ ಕಾಯುವಿಕೆ ಕೊನೆಗೊಂಡಿದೆ. ಜೋಕೋವಿಚ್ 24 ಗ್ರ್ಯಾಂಡ್ ಸ್ಲಾಮ್ಗಳೊಂದಿಗೆ ಟೆನ್ನಿಸ್ನಲ್ಲಿ ಅಗ್ರಗಣ್ಯರು. ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ವಿಜೇತರ ಪಟ್ಟಿಯಲ್ಲಿ ಜೋಕೋವಿಚ್ ನಂತರ ಇರೋರು ಜೋಕೋವಿಚ್ಗಿಂತ 4 ಗ್ರ್ಯಾಂಡ್ ಸ್ಲಾಮ್ ಹಿಂದಿದ್ದಾರೆ. ಜೋಕೋವಿಚ್ ಶ್ರೇಷ್ಠತೆಗೆ ಈ ಒಂದು ಅಂಕಿಅಂಶವೇ ಸಾಕು. ಜೋಕೋವಿಚ್ ಎದುರು ಸೋತ ನಂತರ 21 ವರ್ಷದ ಅಲ್ಕರಾಜ್ ಅವರು ಕಣ್ಣೀರು ಹಾಕಿದ್ರು. ಅದೆಷ್ಟೇ ಪ್ರತಿಷ್ಠಿತ ಟೆನ್ನಿಸ್ ಪ್ರಶಸ್ತಿ ಗೆದ್ರೂ ಒಲಿಂಪಿಕ್ಸ್ ಚಿನ್ನ ಕಳೆದುಕೊಳ್ಳುವ ನೋವು ಅರಗಿಸಿಕೊಳ್ಳುವುದು ಕಷ್ಟ. ಫೈನಲ್ ಸೋತ್ರೂ ಒಲಿಂಪಿಕ್ ಟೆನ್ನಿಸ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಅತ್ಯಂತ ಕಿರಿಯ ಆಟಗಾರ ಅನ್ನೋ ಹೆಗ್ಗಳಿಕೆಯನ್ನ ಅಲ್ಕರಾಜ್ ತಮ್ಮದಾಗಿಸಿಕೊಂಡ್ರು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.